ಸ್ನೇಹಿತರೆ, ಮಲೆನಾಡು ಅಂತ ಹೇಳಿದ ತಕ್ಷಣ ನನಗೆ ಎರಡು ಮುಖ್ಯವಾದಂಥ ವಿಷಯಗಳು ನೆನಪಾಗುತ್ತೆ. ಒಂದು, ನಮ್ಮ ಕನ್ನಡದ ರಾಜಮನೆತನಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ರಾಜಮನೆತನ ನಮ್ಮ ಹೊಯ್ಸಳ ಸಾಮ್ರಾಜ್ಯ. ಇನ್ನೊಂದು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಮತ್ತು ಅವರ ಮಗ ತೇಜಸ್ವಿ ಅವರು. ಇದರಲ್ಲಿ ತೇಜಸ್ವಿ ಅವರು ಮತ್ತು ರಾಷ್ಟ್ರಕವಿ ಕುವೆಂಪು ಅವರು ನಾನು PUC ಓದಬೇಕಾದ್ರೆಯಿಂದಾನೇ ನನಗೆ ಅವರು ಪರಿಚಯವಾಗ್ತಾ ಬರ್ತಾರೆ. ಅಂದರೆ ಅವರ ಪುಸ್ತಕಗಳ ಮುಖಾಂತರ ನನಗೆ ಪರಿಚಯವಾಗ್ತಾ ಬರ್ತಾರೆ. ಅಂದರೆ ನಾನು ಸೆಕೆಂಡ್ PUC ಫಸ್ಟ್ PUC ಓದ್ತಾ ಇರಬೇಕಾದ್ರೆ ಅಂದರೆ ನನಗೆ ಅವರು ಅಂದರೆ ನಮ್ಮ ತೇಜಸ್ವಿ ಅವರು ಬರೆದಂತಹ ಕೃಷ್ಣೇಗೌಡನ ಆನೆ ನಮಗೆ ಸಿಲೆಬಸ್ಗಿತ್ತು. ಅಂದರೆ ನಾನು ಫಸ್ಟ್ PU ಓದಬೇಕಾದ್ರೂ ಅಥವಾ ಸೆಕೆಂಡ್ PU ಓದಬೇಕಾದ್ರೂ ನನಗೆ ಅಷ್ಟೊಂದು ನೆನಪಿಲ್ಲ. ಬಟ್ PUC ಓದಬೇಕಾದ್ರೆ ಈ ಕೃಷ್ಣೇಗೌಡನ ಆನೆ ನನಗೆ ಸಿಲೆಬಸ್ಗಿತ್ತು. ಇನ್ನೊಂದು ಕಡೆ ನಮ್ಮ ತೇಜಸ್ವಿ ಅವರೇ ಬರೆದಂತಹ ನಿಗೂಢ ಮನುಷ್ಯರು ಕೂಡ ನನಗೆ ಸಿಲೆಬಸ್ಗಿಟ್ಟಿದ್ರು. ನಾನು BCom ಓದಬೇಕಾದ್ರೆ ಅಂದರೆ BComನಲ್ಲಿ ಫಸ್ಟ್ ಇಯರೋ ಸೆಕೆಂಡ್ ಇಯರ್ನಲ್ಲೂ ನನಗೆ ನಿಗೂಢ ಮನುಷ್ಯರು ಕೂಡ ಸಿಲೆಬಸ್ಗಿಟ್ಟಿದ್ರು. ಇನ್ನೊಂದು ಕಡೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಜಲಗಾರ ನಾಟಕವು ಕೂಡ ನನಗೆ ಸಿಲೆಬಸ್ಗಿತ್ತು. ಈ ಜಲಗಾರ ನಾಟಕದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ಮಾತಾಡ್ತಾ ಹೋಗ್ಬೋದು. ಬಿಕಾಸ್ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಚಿಂತನೆಗಳು, ಅವರ ವಿಚಾರಗಳು ಈ ಜಲಗಾರ ನಾಟಕದಲ್ಲಿ ಎಷ್ಟು ಅದ್ಭುತವಾಗಿ ಅಂದರೆ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಮ್ಮ ಕನ್ನಡ ಸರ್ ಅಷ್ಟು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ಅಲ್ಲದೆ ಜಲಗಾರ ನಾಟಕವನ್ನು ಫ್ರೀಯಾಗಿ ನಮಗೆ ಕಾಲೇಜ್ ಕಡೆಯಿಂದ ಕರ್ಕೊಂಡೋಗಿ ಒಂದು ಜಲಗಾರ ನಾಟಕವನ್ನು ತೋರಿಸಿದ್ರು. ಸೊ ಅದನ್ನೆಲ್ಲ ಮರೆಯೋ ಹಾಗೆ ಇಲ್ಲ. ಅಂದರೆ ಜಲಗಾರ ನಾಟಕದಲ್ಲಿ ಹೇಳುವಂತಹ ವಿಷಯಗಳು, ಅಂದರೆ ಆ ವಿಚಾರಗಳು, ಆ ಚಿಂತನೆಗಳು, ಕುವೆಂಪು ಅವರ ಚಿಂತನೆಗಳು ಹೇಗಿತ್ತು ಅನ್ನೋದನ್ನು ಆ ಜಲಗಾರ ನಾಟಕದ ಬಗ್ಗೆ ತಿಳ್ಕೊಂಡವ್ರಿಗೆ ಗೊತ್ತು ಅದರ ಮಹತ್ವ ಎಂಥದ್ದು ಅಂತ. ಸೊ ಹೀಗೆ ನನಗೆ ರಾಷ್ಟ್ರಕವಿ ಕುವೆಂಪು ಅವರು ಮತ್ತು ತೇಜಸ್ವಿ ಅವರ ಜೊತೆಗೆ ಪ್ರಯಾಣ ಎಲ್ಲಿಂದ ಶುರು ಆಗುತ್ತೆ ಅಂತಂದರೆ ನಾನು ಕಾಲೇಜು PUCಯಿಂದನೇ ಶುರು ಆಯಿತು ಅವ್ರ ಜೊತೆ. ಅಂದರೆ ಅವರ ಪರಿಚಯ, ಅವರ ಪುಸ್ತಕಗಳಿಂದ ನನಗೆ ಪರಿಚಯ ಆಗುತ್ತೆ. ನಾನು PUCಯಿಂದನೇ ಅವರ ಪರಿಚಯವನ್ನು ಮಾಡಿಕೊಂಡು ನಂತರ ಕಾಲೇಜು ಮುಗಿಸ್ಕೊಂಡು ಅಂದರೆ ನನ್ನ ಓದು ಮುಗಿದ ನಂತರವೂ ಕೂಡ ಇನ್ನೂ ಕೂಡ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತಾನೆ ಇದ್ದೀನಿ. ಅಂದರೆ ಅವ್ರ ಜೊತೆ ಟ್ರಾವೆಲ್ ಮಾಡೋದು ನನ್ನ ಜೀವನ ಪೂರ್ತಿ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಪಾರವಾದದ್ದು. ಅಂದರೆ ಅವರ ಪುಸ್ತಕಗಳನ್ನು ಇನ್ನೂ ಎಷ್ಟೋ ಪುಸ್ತಕಗಳು ನಾನು ಓದೋದಿದೆ. ಯಾಕಂತಂದರೆ ಎಷ್ಟೋ ಪುಸ್ತಕಗಳು ನಾನು ಇನ್ನೂ ಓದೇ ಇಲ್ಲ ಕುವೆಂಪು ಅವ್ರದ್ದು. ಸೊ ಇದುವರೆಗೂ ನಾನು ಎಷ್ಟು ಪುಸ್ತಕಗಳನ್ನು ಓದಿದ್ದೇನೆ ಕುವೆಂಪು ಅವ್ರದ್ದು ಮತ್ತು ತೇಜಸ್ವಿ ಅವ್ರದ್ದು ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ, ನಾನು ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಬಹಳ ಪ್ರಸಿದ್ಧಿ, ಬಹಳ ಜನಪ್ರಿಯವಾದಂಥ ಒಂದು ಕಾದಂಬರಿ, ಅದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಆ ಮಲೆಗಳಲ್ಲಿ ಮದುಮಗಳೇ ನಾನು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಅಂದರೆ ನಾನು ಪುಸ್ತಕಗಳನ್ನು ಓದಬೇಕು, ಹೆಚ್ಚು ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಓದಿದಂಥ ಪುಸ್ತಕ ಯಾವುದಾದ್ರೂ ಇದ್ದರೆ ಅದು ಮಲೆಗಳಲ್ಲಿ ಮದುಮಗಳು. ಆ ಪುಸ್ತಕವನ್ನು ಓದಿ ಮುಗಿಸೋದಕ್ಕೆ 1 ತಿಂಗಳು ಅಂದರೆ ಡೈಲಿ ಓದೋದಕ್ಕೆ ಶುರು ಮಾಡಿದೆ. ಅಂದರೆ ಲಾಕ್ಡೌನ್ನಲ್ಲಿ ನಾನು ಓದೋದಕ್ಕೆ ಶುರು ಮಾಡಿದೆ. ಡೈಲಿ 1 ತಿಂಗಳು ನಾನು ಡೈಲಿ ಕಂಟಿನ್ಯೂಸ್ ಆಗಿ ಒಂದು ದಿನ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಪುಸ್ತಕ ಓದುವಂಥ ಹವ್ಯಾಸನೇ ಇಲ್ಲದೆ ಸ್ಟಾರ್ಟಿಂಗ್ನಲ್ಲಿ ಆಗ್ತಾನೆ ನಾನು ಆ ಒಂದು ಹವ್ಯಾಸವನ್ನು ಬೆಳೆಸ್ಕೋತಾ ಇದ್ದೀನಿ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಓದೋದಕ್ಕಾಗೋದಿಲ್ಲ. ಒಂದು ಕಾನ್ಸಂಟ್ರೇಷನನ್ನು ಕಂಟಿನ್ಯೂಸ್ ಆಗಿ ನಾನು ಕೊಡೋದಕ್ಕೆ ಆಗದೆ ಇರೋ ಕಾರಣದಿಂದ ದಿನಾಗಲೂ ಒಂದು ಎರಡು ಅಧ್ಯಾಯ ಅಂದರೆ ಕೆಲವೊಂದು ದಿನ 3 ಅಧ್ಯಾಯ ಮುಗಿಸೋದು, ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದ್ರೆ 4 ಅಧ್ಯಾಯ, 5ನೇ ಅಧ್ಯಾಯ, ಅಂದರೆ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಕತೆ ಆ ಒಂದು ಕಾದಂಬರಿ ಇನ್ನೂ ಹೆಚ್ಚು ಜಾಸ್ತಿ ಅಧ್ಯಾಯಗಳನ್ನು ಮುಗಿಸ್ತಾ ಹೋಗ್ತಾ ಇದ್ದೆ. ಸೊ ಹೀಗೆ 1 ತಿಂಗಳು ಕಾಲ ಟೈಮ್ ತಗೊಂಡು ಆ ಒಂದು ಕಾದಂಬರಿಯನ್ನು ಮುಗಿಸ್ದೆ. ಅದ್ಭುತವಾದಂಥ ಕಾದಂಬರಿ. ಆ ಒಂದು ಮಲೆನಾಡಿನಲ್ಲಿ ಟ್ರಾವೆಲ್ ಮಾಡಿದ್ರೆ ಹೇಗಿರುತ್ತೆ, ಆ ನಾಯಿಗುತ್ತಿ, ಮುಖ್ಯವಾಗಿ ಆ ನಾಯಿಗುತ್ತಿ ಜೊತೆ ಸ್ಟಾರ್ಟಿಂಗಿಂದ ಟ್ರಾವೆಲ್ ಶುರು ಆಗುತ್ತೆ. ಸೊ ಆ ನಾಯಿಗುತ್ತಿ ಜೊತೆ ಟ್ರಾವೆಲ್ ಮಾಡ್ತಾ ಎಷ್ಟೋ ಪಾತ್ರಗಳು ನಮಗೆ ಪರಿಚಯವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಆ ಮಲೆನಾಡಿನ ಆ ಒಂದು ಸೊಬಗು, ಆ ಒಂದು ಮಲೆನಾಡಿನ ಪ್ರಕೃತಿಯ ಸೌಂದರ್ಯ, ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ನಮ್ಮ ಕಣ್ಮುಂದೆನೇ ಪದಗಳ ಮುಖಾಂತರ ನಮಗೆ ಕಟ್ಕೊಡ್ತಾರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಮತ್ತು ಅಲ್ಲಿನ ಜನರ ಜೀವನ ಶೈಲಿ ಯಾವ ರೀತಿ ಇತ್ತು, ಮತ್ತು ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಜನರ ಜೀವನ ಶೈಲಿ ಯಾವ ರೀತಿ ಇತ್ತು, ಬದುಕಿನ ಶೈಲಿ, ಅವರು ಹೇಗೆ ಪ್ರಕೃತಿ ಜೊತೆಗೆ ಹೊಂದ್ಕೊಂಡು ಬದುಕ್ತಾ ಇದ್ರು, ಇವೆಲ್ಲವೂ ಕೂಡ ಅಂದರೆ ನಮ್ಮ ತೇಜಸ್ವಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ನಮ್ಮ ಜಯಂತ್ ಕಾಯ್ಕಿಣಿ ಅವರು ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಅವರು ಹೇಳ್ತಾರೆ, ಅಂದರೆ ಮಲೆಗಳಲ್ಲಿ ಮದುಮಗಳು ಬರೆದಾಗ ಒಂದು ಮಲೆಗಳಲ್ಲಿ ಮದುಮಗಳಲ್ಲಿ ಪ್ರಕೃತಿ ಬಂದು ಮನುಷ್ಯನಿಗೆ ತಾಯಿ ಥರ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಹಾಗೆ ಹೇಗೆ ಮನುಷ್ಯರು ಅಂದರೆ ಮನುಷ್ಯ ಹೇಗೆ ಪ್ರಕೃತಿಯ ಜೊತೆಗೆ ಹೊಂದ್ಕೊಂಡು ಬದುಕ್ತಾ ಇದ್ರು ಅನ್ನೋದನ್ನು ನಾವು ಮಲೆಗಳಲ್ಲಿ ಮದುಮಗಳನ್ನ ಓದಬೇಕಾದ್ರೆ ನಾವು ತಿಳ್ಕೊಬೋದು ಅಂತಲೇ ಹೇಳ್ಬೋದು. ಸೊ ಇದು ಮಲೆಗಳಲ್ಲಿ ಮದುಮಗಳು. ನಂತರ ಮಲೆಗಳಲ್ಲಿ ಮದುಮಗಳು ಓದಿದ ನಂತರ ಯಾವ ಪುಸ್ತಕ ಓದೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ನನಗೆ ಆಕಸ್ಮಿಕವಾಗಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ
ಕರ್ವಾಲೋ, ತೇಜಸ್ವಿ ಅವರ ಕರ್ವಾಲೋ ನನಗೆ ಸಿಗುತ್ತೆ. ಕರ್ವಾಲೋ ಪುಸ್ತಕವನ್ನು ಓದಬೇಕು ಅಂತ ನಾನು ತೀರ್ಮಾನ ಮಾಡಿ ಕರ್ವಾಲೋ ಪುಸ್ತಕವನ್ನು ಶುರು ಮಾಡಿದೆ ಓದೋದಕ್ಕೆ. ಕರ್ವಾಲೋ ಒಂದು ಸತಿ ಅಲ್ಲ, 2 ಸತಿ ಅಲ್ಲ, 3 ಸರ್ತಿ ಓದಿದ್ದೇನೆ. ಅದ್ಭುತವಾದಂತಹ ಸೈಂಟಿಫಿಕ್ ಥ್ರಿಲ್ಲರ್. ಸೊ ಕರ್ವಾಲೋ ಓದಿದ ನಂತರ ಇಮ್ಮಿಡಿಯೇಟ್ ಆಗಿ ನಾನು ಜುಗಾರಿ ಕ್ರಾಸ್ ಪುಸ್ತಕವನ್ನು ಪರ್ಚೇಸ್ ಮಾಡಿದೆ. ಜುಗಾರಿ ಕ್ರಾಸ್ ಪುಸ್ತಕದ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಾನು ಆಲ್ರೆಡಿ ಇದೇ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ ಸ್ನೇಹಿತರೆ. ಜುಗಾರಿ ಕ್ರಾಸ್ ಕನ್ನಡ ಬುಕ್ ರಿವ್ಯೂ ಅನ್ನೋ ಒಂದು ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಒಂದು ವೇಳೆ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಜುಗಾರಿ ಕ್ರಾಸ್ ಕನ್ನಡ ಬುಕ್ ರಿವ್ಯೂ ಒಂದು ವಿಡಿಯೋ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ. ಸೊ ಜುಗಾರಿ ಕ್ರಾಸ್ ಪುಸ್ತಕ ಅದು 24 ಗಂಟೆಗಳಲ್ಲಿ ನಡೆಯುವಂತಹ ಒಂದು ಕತೆ, ಆ ರೀತಿನೇ ಬರೆದಿರ್ತಾರೆ ತೇಜಸ್ವಿ ಅವರು. ಸೊ ಅದು ಒಂದು ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರ್, ಗೌರಿ ಮತ್ತೆ ಸುರೇಶ ಅನ್ನೋ ಒಂದು ಮುಖ್ಯವಾದಂತಹ ಕ್ಯಾರೆಕ್ಟರ್ ಜೊತೆ ನಾವು ಅಂದ್ರೆ ಪ್ರತಿಯೊಬ್ಬ ಓದುಗರು ಕೂಡ ಟ್ರಾವೆಲ್ ಮಾಡೋ ತರನೇ ಇರುತ್ತೆ. ಅದೇ ರೀತಿ ಅಷ್ಟು ಕುತೂಹಲ ಭರಿತವಾಗಿ ನಮ್ಮ ತೇಜಸ್ವಿ ಅವರು ಬರೆದಿರ್ತಾರೆ. ಸೊ ಇದು ಜುಗಾರಿ ಕ್ರಾಸ್ ಒಂದು ಕಡೆ ಸಸ್ಪೆನ್ಸ್ ಥ್ರಿಲ್ಲರು, ಇನ್ನೊಂದು ಕಡೆ ಕರ್ವಾಲೋ ಸೈಂಟಿಫಿಕ್ ಥ್ರಿಲ್ಲರು. ಸೊ ಈ 2 ಪುಸ್ತಕಗಳನ್ನು ಓದಿದ ನಂತರ, 2 ಕಾದಂಬರಿಗಳನ್ನು ಓದಿದ ನಂತರ ನೆಕ್ಸ್ಟ್ ಯಾವ ಪುಸ್ತಕ ಅಂತ ನಾನು ಯೋಚನೆ ಮಾಡಬೇಕಾದ್ರೆ, ಬಿಕಾಸ್ ಅದು ಆ ಒಂದು ಪೀರಿಯಡ್ ಬಂದು ಲಾಕ್ಡೌನ್ ಪೀರಿಯಡ್. ಸೊ ಆ ಟೈಮಲ್ಲಿ ಟೈಮ್ ಪಾಸ್ ಆಗಬೇಕಲ್ಲ. ಸೊ ನೆಕ್ಸ್ಟ್ ಯಾವ ಪುಸ್ತಕ ಓದೋದು ಅಂತ ಯೋಚನೆ ಮಾಡಬೇಕಾದ್ರೆ, ಸ್ವೈಪ್ ಮಾಡಬೇಕಾದ್ರೆ, ಆನ್ಲೈನಲ್ಲಿ ಹುಡುಕಬೇಕಾದ್ರೆ ಫ್ಲಿಪ್ಕಾರ್ಟ್ನಲ್ಲಿ ಅಣ್ಣನ ನೆನಪು ಪುಸ್ತಕ ನನಗೆ ಪರಿಚಯ ಆಯಿತು. ಸೊ ಈ ರೀತಿಯಾದಂಥ ಒಂದು ಪುಸ್ತಕ ಇದೆ, ಅಣ್ಣನ ನೆನಪು. ಇದು ತೇಜಸ್ವಿ ಅವರು ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಬರೆದಿರುವಂತಹ ಪುಸ್ತಕ ಅಂತ ಗೊತ್ತಾಗಿದ ತಕ್ಷಣ ನನಗೆ ಕುತೂಹಲ ಜಾಸ್ತಿ ಆಯಿತು. ಬಿಕಾಸ್ ತೇಜಸ್ವಿ ಅವರು ಅಂದರೆ ಮಗ ತಂದೆಯ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕ, ಅದು ಕುವೆಂಪು ಅವ್ರ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನನಗೂ ಕೂಡ ಆಸಕ್ತಿ ಇತ್ತು. ಸೊ ಹಾಗಾಗಿ ಕುವೆಂಪು ಅವ್ರ ಬಗ್ಗೆ ತೇಜಸ್ವಿ ಅವರ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಒಂದು ಪುಸ್ತಕವನ್ನು ತಗೊಂಡಾಗ, ಈ ಪುಸ್ತಕದಲ್ಲಿ ಅಂದರೆ ಈ ಪುಸ್ತಕ ಎಷ್ಟು ಮಟ್ಟಿಗೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡ್ತು ಅಂತಂದರೆ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಬಹಳ ಅಂದರೆ ಮಹಾನ್ ವ್ಯಕ್ತಿಗಳು, ರಾಷ್ಟ್ರಕವಿ ಕುವೆಂಪು ಅವರು, ಇನ್ನೊಂದು ಕಡೆ ನಮ್ಮ ತೇಜಸ್ವಿ ಅವರು ಅಷ್ಟು ಸಿಂಪಲ್ ಆಗಿ ಅವರ ಅಂದರೆ ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು, ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ನಮ್ಮ ತೇಜಸ್ವಿ ಅವರು. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಎಷ್ಟು ಮಹಾನ್ ವ್ಯಕ್ತಿಗಳು ಇಬ್ಬರು ಕೂಡ, ಆದರೂ ಕೂಡ ಇಬ್ಬರು ಅಷ್ಟು ಸಿಂಪಲ್ ಆಗಿ ಸರಳವಾದಂಥ ಜೀವನವನ್ನು ನಡೆಸಿದಂತಹ ಮಹಾನ್ ವ್ಯಕ್ತಿಗಳು. ಸಿಂಪ್ಲಿಸಿಟಿ ಅಂತ ಹೇಳಿದ ತಕ್ಷಣ ಕರ್ನಾಟಕದಲ್ಲಿ ನನಗೆ ನೆನಪಾಗೋದು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರ ಮಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಇನ್ನೊಂದು ಕಡೆ ಸಾಹಿತ್ಯ ಲೋಕದಲ್ಲಿ ನನಗೆ ನೆನಪಾಗೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ತೇಜಸ್ವಿ ಅವರು. ಬಿಕಾಸ್ ನಾನು ಅಂದರೆ ನನ್ನ ನಾಲೆಜ್ ಪ್ರಕಾರ ಹೇಳ್ತಾ ಇದ್ದೀನಿ, ಇದು ನನ್ನ ನಾಲೆಜ್ ಪ್ರಕಾರ ಹೇಳಬೇಕು ಅಂತಂದರೆ, ಬಿಕಾಸ್ ಅಷ್ಟು ಅದ್ಭುತವಾಗಿ ಅಂದರೆ ಅವರ ದೈನಂದಿನ ಜೀವನದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಆ ಒಂದು ಮಗುವಿನಂಥ ಮನಸ್ಸು ಅವ್ರದ್ದು, ಅಂದರೆ ಅಷ್ಟು ಮುಗ್ಧವಾಗಿರ್ತಾ ಇದ್ರು. ಅಂದರೆ ಅದನ್ನೆಲ್ಲ ನಮ್ಮ ತೇಜಸ್ವಿ ಅವರು ಈ ಒಂದು ಪುಸ್ತಕದಲ್ಲಿ ಹಂಚ್ಕೊಂಡಿದ್ದಾರೆ. ಅಂದರೆ ಅವರು ಹೇಳ್ತಾರೆ ಕೆಲವೊಂದು ಅಧ್ಯಾಯವನ್ನು ಓದಬೇಕಾದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಹಾಸ್ಯವನ್ನು ಮಾಡ್ತಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಅಂದರೆ ಅವರು ಕೂಡ ಅಷ್ಟೊಂದು ಅವರ ದೈನಂದಿನ ಜೀವನದಲ್ಲಿ ಅವರು ಅಷ್ಟೊಂದು ಸ್ಟ್ರಿಕ್ಟ್ ಆಗೆಲ್ಲ ಇರ್ತಾ ಇರಲಿಲ್ಲ. ಮತ್ತೆ ತೇಜಸ್ವಿ ಅವರು ಏನಾದರೂ ತರಲೆ ಮಾಡಿದ್ರೆ ಅದನ್ನ ಅಂದರೆ ಯಾವ ರೀತಿ ಅದನ್ನ ತಿದ್ದುತ್ತಾ ಇದ್ರು, ಯಾವ ರೀತಿ ಅವ್ರಿಗೆ ತಿಳಿ ಹೇಳ್ತಾ ಇದ್ರು, ಯಾವ ರೀತಿ ಅವ್ರನ್ನ ಅಂದರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ತಾ ಇದ್ರು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟು ಸಿಂಪಲ್ ಆಗಿ ತಮ್ಮ ದೈನಂದಿನ ಜೀವನದಲ್ಲಿ ಇದ್ರು, ಅಟ್ ದ ಸೇಮ್ ಟೈಮ್ ಒಂದು ಕಡೆ ಅವರು ತುಂಬಾನೇ ನಿಷ್ಠೂರವಾಗಿ ಕೂಡ ಇರ್ತಾ ಇದ್ರು ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ಅನ್ನೋದನ್ನು ಕೂಡ ನಾವು ಈ ಒಂದು ಪುಸ್ತಕದಲ್ಲಿ ನೋಡ್ಬೋದು ಸ್ನೇಹಿತರೆ. ಕೆಲವೊಂದು ಅಧ್ಯಾಯಗಳನ್ನು ಓದಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ. ಬಿಕಾಸ್ ತೇಜಸ್ವಿ ಅವರು ಇಲ್ಲಿ ಹೇಳಿರ್ತಾರೆ. ಅಂದರೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಮ್ಮ ತೇಜಸ್ವಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭ ಬಂದಾಗ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ, ಅಂದರೆ ಅವರು ನನ್ನ ಮಗ ತೇಜಸ್ವಿ ಅವನು ತಪ್ಪು ಮಾಡಿದ್ರು ನನಗೆ ಇನ್ಫ್ಲೂಯೆನ್ಸ್ ಮಾಡುವಂಥ ಪವರ್ ಇದೆ, ಆ ರೀತಿಯಾದಂಥ ಯಾವುದೇ ಮನೋಭಾವನೆ ನಮ್ಮ ಕುವೆಂಪು ಅವರಲ್ಲಿ ಇರಲಿಲ್ಲ. ಮತ್ತು ತೇಜಸ್ವಿ ಅವರು ಕೂಡ ಅಷ್ಟೇ, ಅವರು ದೊಡ್ಡವರಾದ ಮೇಲೆ ಅವ್ರಿಗೂ ಕೂಡ ಅಂದರೆ ಅವ್ರಿಗೂ ಕೂಡ ಒಂದು ಸಿಂಪ್ಲಿಸಿಟಿ ಅನ್ನೋದಿತ್ತು. ಅವರು ಕೂಡ ಯಾವತ್ತೂ ಕೂಡ ನಾನು ದೊಡ್ಡ ಬರಹಗಾರ ಆಗಬೇಕು, ಪ್ರಶಸ್ತಿಗಳನ್ನು ತಗೋಬೇಕು, ಅಂದರೆ ಹೆಸರು ಮಾಡಬೇಕು, ಆ ರೀತಿಯಾದಂಥ ಯಾವುದೇ ಆಸೆಗಳು ಇರಲಿಲ್ಲ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅಷ್ಟೇ, ಅಂದರೆ ಅವ್ರಿಗಿದ್ದಂಥ ಒಂದು ಅಂದರೆ ಅವ್ರು ಮಾಡುವಂಥ ಕೆಲಸವನ್ನು ಅವರು ಕರ್ತವ್ಯವಾಗಿ ಭಾವಿಸಿ ಅವರು ಮಾಡ್ತಾ ಹೋದರು. ಅವರ ಕೆಲಸದಲ್ಲಿ ಅವರು ನಿಷ್ಠೆಯಿಂದ, ಶಿಸ್ತಿನಿಂದ ಅವರ ಕೆಲಸದಲ್ಲಿ ಅವರು ನಿರತರಾಗಿದ್ದರು. ಅವರ ಕೆಲಸವನ್ನು ಅಷ್ಟೇ ಡಿಸಿಪ್ಲೈನ್ ಆಗಿ ಅವರು ಮಾಡಿದ್ರು. ಕನ್ನಡಿಗರಿಗೆ ಸಾಹಿತ್ಯ ಲೋಕದಲ್ಲಿ ಎಷ್ಟೋ ಕೊಡುಗೆಗಳನ್ನು ಕೊಟ್ಟರು. ಅವರು ಯಾವುದೇ ರೀತಿಯಾದಂಥ ನಿರೀಕ್ಷೆಗಳನ್ನು ಇಟ್ಕೊಂಡಿಲ್ಲ. ಆದರೆ ಅವರು ನಿರೀಕ್ಷೆಗಳನ್ನು ಇಟ್ಕೊಳ್ದೇ ಹೋದರೂ ಕೂಡ ಈ ಒಂದು ಯೂನಿವರ್ಸ್ ಅಂತ ಹೇಳ್ತಾರಲ್ಲ, ಯೂನಿವರ್ಸೇ ನಾವು ಒಳ್ಳೆ ಕೆಲಸವನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ. ನಾವು ಬೇಡ ಅಂದರೂ ಕೊಟ್ಟೇ ಕೊಡುತ್ತೆ.
ಬರುತ್ತೆ. ಸೊ ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮತ್ತು ತೇಜಸ್ವಿ ಅವರಿಗೆ ಒಂದು ಪ್ರಶಸ್ತಿಗಳು ಬಂತು. ಸೊ ಅದನ್ನು ಅಂದರೆ ಅಷ್ಟು ಸಿಂಪಲ್ ಆಗಿ ಅಷ್ಟು ಅಂದರೆ ಅವರ ಬದುಕನ್ನು ಹೀಗೆ ಬದುಕಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಸೊ ಆ ರೀತಿ ಅವರ ಬದುಕನ್ನು ಸಂಪೂರ್ಣವಾಗಿ ಬದುಕಿದ್ರು ಮತ್ತು ಅಷ್ಟೇ ಸಿಂಪಲ್ಲಾಗಿ ಅಷ್ಟೇ ಸರಳವಾಗಿ ಅವರ ಬದುಕನ್ನು ಕಟ್ಕೊಂಡು ಅವರು ಮುಖ್ಯವಾಗಿ ಪ್ರಕೃತಿಯಲ್ಲಿ ದೇವರನ್ನು ಕಾಣುವಂಥ ಒಂದು ಕಡೆ ಹೇಳ್ತಾರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಸೊ ಹೀಗೆ ಅಂದರೆ ಈ ಅಣ್ಣನ ನೆನಪು ಪುಸ್ತಕವನ್ನು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಓದಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಬಿಕಾಸ್ ಕುವೆಂಪು ಅವ್ರ ಬಗ್ಗೆ ನಮಗೆ ಸಾಕಷ್ಟು ಜನ ಕುವೆಂಪು ಅವ್ರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ರು ಕೂಡ ಕುವೆಂಪು ಅವರು ದೈನಂದಿನ ಜೀವನದಲ್ಲಿ ಹೇಗಿರ್ತಾ ಇದ್ರು, ಮನೆಯಲ್ಲಿ ಅವರು ಕುವೆಂಪು ಅವರು ಯಾವ ರೀತಿ ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಮತ್ತು ಇನ್ನೂ ಕ್ಲಾರಿಟಿ ಬರಬೇಕು. ಬಿಕಾಸ್ ಕುವೆಂಪು ಅಂತಹ ಮಹಾನ್ ವ್ಯಕ್ತಿಯನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಮ್ಮ ತೇಜಸ್ವಿ ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ ಕುವೆಂಪು ಅವ್ರ ಬಗ್ಗೆ ಅವ್ರು ಹೀಗೆ ಅಂತ ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣನ ಬಗ್ಗೆ ಅಂತ ಒಂದು ಕಡೆ ಅವರು ಹೇಳ್ತಾರೆ ಇಲ್ಲಿ. ಸೊ ಹಾಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಕುವೆಂಪು ಅವ್ರನ್ನ. ಒಂದು ಪ್ರಯತ್ನ ಅಷ್ಟೇ ಈ ಒಂದು ಪುಸ್ತಕ. ಅದು ನಮ್ಮ ತೇಜಸ್ವಿ ಅವರ ಮೂಲಕ ನಾವು ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಒಂದು ಪುಸ್ತಕವನ್ನು ಓದಿದ ನಂತರ ಮುಂದೆ ಯಾವ ಪುಸ್ತಕ ಓದೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ರೀಸೆಂಟಾಗಿ ಓದಿದಂಥ ಪುಸ್ತಕ ಚಿದಂಬರ ರಹಸ್ಯವನ್ನು ನಾನು ಆಲ್ರೆಡಿ ರಿವ್ಯೂ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಚಿದಂಬರ ರಹಸ್ಯ ಪುಸ್ತಕದ ರಿವ್ಯೂ ವಿಡಿಯೋ ಲಿಂಕನ್ನು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಆ ಒಂದು ವಿಡಿಯೋದಲ್ಲಿ ಚಿದಂಬರ ರಹಸ್ಯ ಪುಸ್ತಕದ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ. ಸೊ ಚಿದಂಬರ ರಹಸ್ಯ ಬಂದು ಸಮಾಜದಲ್ಲಿ ಇರ್ತಕ್ಕಂತಹ ಆದಷ್ಟು ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನು ಅಂದರೆ ಸಮಾಜದಲ್ಲಿ ಇರ್ತಕ್ಕಂತಹ ಮೇಲು ಕೀಳೆಂಬ ಭಾವನೆ ಮತ್ತು ಈ ಜಾತಿ ಪದ್ಧತಿ ಮತ್ತು ಹೇಗೆ ಈ ಜಾತಿ ಪದ್ಧತಿಗಳನ್ನು ರಾಜಕೀಯದ ವ್ಯಕ್ತಿಗಳು ಬಳಸ್ಕೋತಾರೆ ಮತ್ತು ಪೊಲಿಟಿಕಲ್ ವಿಷಯಗಳು ಕೆಲವೊಂದು ವಿಷಯಗಳನ್ನು. ಸೊ ಇವೆಲ್ಲವನ್ನು ಅಂದರೆ ಸಮಾಜದಲ್ಲಿ ಇರ್ತಕ್ಕಂತಹ ಆಲ್ಮೋಸ್ಟ್ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನು ಕೂಡ ಸೇರಿಸಿ ಅದರಲ್ಲಿ ಒಂದು ಸಸ್ಪೆನ್ಸ್ ವಿಷಯವನ್ನು ತೊಗೊಂಬಂದು ಒಂದು ಯುನಿಕ್ ಆದಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಬರ್ತಾರೆ ಇಲ್ಲಿ. ಅಂದರೆ ಚಿದಂಬರ ರಹಸ್ಯ ಅಂತ ಯಾಕೆ ಅವರು ಟೈಟಲನ್ನು ಇಟ್ಟಿದ್ದಾರೆ, ಆ ಒಂದು ಚಿದಂಬರ ರಹಸ್ಯ ಏನು ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತಂದರೆ ಅಂದರೆ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ. ಆ ಪ್ರಶ್ನೆ ಯಾವುದು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಖಂಡಿತ ಚಿದಂಬರ ರಹಸ್ಯ ಓದಲೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡುವಂತಹ ಪುಸ್ತಕ ಚಿದಂಬರ ರಹಸ್ಯ. ಸೊ ಹೀಗೆ ತೇಜಸ್ವಿ ಅವರ ಪುಸ್ತಕಗಳನ್ನು ಹೆಚ್ಚು ಓದಿದ್ದೇನೆ. ಕುವೆಂಪು ಅವರ ಪುಸ್ತಕ ನಾನು ಅಂದರೆ ನಾನೇ ತಗೊಂಡು ಓದಿದಂಥ ಪುಸ್ತಕ ಅಂತಂದರೆ ಅದು ಮಲೆಗಳಲ್ಲಿ ಮದುಮಗಳು. ಅದು ಬಿಟ್ಟು ಸಿಲೆಬಸ್ನಲ್ಲೇ ಅವರ ಜಲಗಾರ ನಾಟಕ ಸೊ ಇವೆಲ್ಲ ಇತ್ತು. ಸೊ ನಂತರ ಈ ಕುವೆಂಪು ಅವರ ಪುಸ್ತಕಗಳು ಹೆಚ್ಚು ಪುಸ್ತಕಗಳನ್ನು ಇನ್ನೂ ಓದಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತ ನಾನು ಅಂದರೆ ಫರ್ದರ್ ಡೇಸ್ನಲ್ಲಿ ನನಗೆ ಟೈಮ್ ಸಿಕ್ಕಿದಾಗ ಸಮಯ ಮಾಡಿಕೊಂಡು ಹೆಚ್ಚು ಕನ್ನಡ ಪುಸ್ತಕಗಳನ್ನು ನಾನು ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚು ಕನ್ನಡ ಪುಸ್ತಕಗಳನ್ನು ಓದಿ ನಾನು ತಿಳ್ಕೊಳ್ಳುವಂತಹ ಎಲ್ಲ ವಿಷಯಗಳನ್ನು ಕೂಡ ನನ್ನ ಕೈಲಾದಷ್ಟು ಅದನ್ನು ಕ್ರಿಯೇಟಿವ್ ಆದಂಥ ಕಂಟೆಂಟಾಗಿ ಮೇಕ್ ಮಾಡಿ ನಿಮಗೆ ಒಂದು ಆಪ್ಟಿಮಮ್ ಔಟ್ಪುಟ್ ಅಥವಾ ಒಂದು ಕ್ವಾಲಿಟಿ ಆದಂಥ ಔಟ್ಪುಟ್ಟನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ಸ್ನೇಹಿತರೆ ಈ ಅಣ್ಣನ ನೆನಪು ಪುಸ್ತಕದಿಂದ ಕೆಲವು ಸ್ವಾರಸ್ಯವಾದಂಥ ವಿಷಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಆ ಎಲ್ಲ ವಿಷಯಗಳನ್ನು ಕೂಡ ಎಪಿಸೋಡ್ಗಳ ಮುಖಾಂತರ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಇನ್ನೂ ಆ ಎಪಿಸೋಡ್ಗಳನ್ನು ಕೇಳಲಿಲ್ಲ ಅಂತಂದರೆ ದಯವಿಟ್ಟು ಆ ಎಪಿಸೋಡ್ಗಳನ್ನು ನೋಡಿ. ಆ ಎಲ್ಲ ಎಪಿಸೋಡ್ಗಳ ಪ್ಲೇಲಿಸ್ಟ್ ಲಿಂಕನ್ನು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಆ ಒಂದು ಲಿಂಕ್ ಹೆಸರು ಅಂದರೆ ಆ ಲಿಂಕ್ನ ಟೈಟಲ್ ಏನಪ್ಪ ಅಂತಂದರೆ ಅಣ್ಣನ ನೆನಪು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಅಣ್ಣನ ನೆನಪು ಬುಕ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ ಒಂದು ಲಿಂಕ್ ಕೊಡಲಾಗಿದೆ. ಆ ಒಂದು ಲಿಂಕನ್ನು ನೀವು ಪ್ರೆಸ್ ಮಾಡಿದ್ರೆ ಈ ಒಂದು ಪುಸ್ತಕದ ಬಗ್ಗೆ ನಾನು ಯಾವ ಸ್ವಾರಸ್ಯವಾದಂಥ ವಿಷಯಗಳನ್ನು ಸೆಲೆಕ್ಟ್ ಮಾಡಿ ಏನೇನೆಲ್ಲ ಎಪಿಸೋಡ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಆ ಎಲ್ಲ ಎಪಿಸೋಡ್ಗಳು ಕೂಡ ಒಂದೇ ಪ್ಲೇಲಿಸ್ಟ್ನಲ್ಲಿದೆ. ಸೊ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ಎಲ್ಲ ಎಪಿಸೋಡ್ಗಳನ್ನು ನೋಡಿ. ಆ ಎಪಿಸೋಡ್ಗಳನ್ನು ನಾನು ಯಾಕೆ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ಅದರ ಉದ್ದೇಶ ಇಷ್ಟೇ, ಆ ಎಪಿಸೋಡ್ಗಳನ್ನು ನೋಡಿದ ನಂತರನಾದರೂ ನಿಮಗೆ ಮೋಟಿವೇಟ್ ಆಗಿ ಈ ಒಂದು ಪುಸ್ತಕವನ್ನು ನೀವು ಕೂಡ ಪರ್ಚೇಸ್ ಮಾಡಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ಪುಸ್ತಕವನ್ನು ಓದೋ ರೀತಿಯಾಗಲಿ ಓದಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಒಟ್ಟು 3 ಲಿಂಕ್ಸನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಅಂದರೆ ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ. ಆ 3 ಲಿಂಕ್ಗಳು ಯಾವುದು? ಒಂದು ಅಣ್ಣನ ನೆನಪು ಬುಕ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ, ಇನ್ನೊಂದು ಜುಗಾರಿ ಕ್ರಾಸ್ ಕನ್ನಡ ಬುಕ್ ರಿವ್ಯೂ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ. ಇನ್ನೊಂದು ಚಿದಂಬರ ರಹಸ್ಯ
ಪುಸ್ತಕದ ರಿವ್ಯೂ ವಿಡಿಯೋ, ಆ ಒಂದು ಲಿಂಕನ್ನು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ, ಇದೇ ರೀತಿ ಈ ಒಂದು ಚಾನಲ್ಲು 2 ಭಾಷೆಗಳಲ್ಲಿ ನಡೀತಾ ಇರ್ತಕ್ಕಂಥ ಚಾನಲ್ ಆದ್ದರಿಂದ ನನಗೆ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಇನ್ನೊಂದು ಕಡೆ ತಮಿಳು ಸಾಹಿತ್ಯದಲ್ಲಿ 2 ಸಾಹಿತ್ಯದಲ್ಲೂ ಕೂಡ 2 ಭಾಷೆಗಳ ಸಾಹಿತ್ಯದಲ್ಲೂ ಕೂಡ ಆಸಕ್ತಿ ಇರೋ ಕಾರಣದಿಂದ ನನಗೆ ಸಮಯ ಸಿಕ್ತಾಗಲೆಲ್ಲ ನಾನು ಒಂದು ಕಡೆ ಕನ್ನಡ ಪುಸ್ತಕಗಳನ್ನು ಕೂಡ ಓದ್ತಾ ಇರ್ತೀನಿ, ಇನ್ನೊಂದು ಕಡೆ ತಮಿಳು ಪುಸ್ತಕಗಳನ್ನು ಕೂಡ ಓದ್ತಾ ಇರ್ತೀನಿ. ನಾನು ತಿಳ್ಕೊಳ್ಳುವಂತಹ ಎಲ್ಲ ವಿಷಯಗಳನ್ನು ಕೂಡ ನನ್ನ ಕೈಯಲ್ಲಿ ಆದಷ್ಟು ಆ ಎಲ್ಲ ವಿಷಯಗಳನ್ನು ಕೂಡ ಕ್ರಿಯೇಟಿವ್ ಆದಂಥ ಕಂಟೆಂಟಾಗಿ ಮೇಕ್ ಮಾಡಿ ನಿಮಗೆ ಒಂದು ಆಪ್ಟಿಮಮ್ ಅಥವಾ ಕ್ವಾಲಿಟಿ ಆದಂಥ ಔಟ್ಪುಟ್ಟನ್ನು ನಿಮಗೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಈ ಒಂದು ಚಾನಲ್ 1000 ಸಬ್ಸ್ಕ್ರೈಬರ್ಸು ದಾಟಿ ಇವತ್ತು ನಾನು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣನೇ ನೀವೇ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ಕನ್ನಡಿಗರಿಗೂ, ಎಲ್ಲ ತಮಿಳ್ ಆಡಿಯನ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ನಾನು ಅಪ್ಲೋಡ್ ಮಾಡುವಂತಹ ಕಂಟೆಂಟ್ಗಳನ್ನು ನೀವು ಮುಂದೇನೂ ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನೀವು ನೋಡ್ತೀರಾ ಅಂತ ನಾನು ಮನಸಾರೆ ನಂಬ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡ್ತಾ ಇರೋಣ. ಪಾಸಿಟಿವ್ ಆಗಿರಿ. ಕನ್ನಡ ಸಾಹಿತ್ಯವನ್ನು ಸಮಯ ಸಿಕ್ಕಿದಾಗ ಆಗಾಗ ಓದ್ತಾ ಇರಿ, ತಿಳ್ಕೊತಾ ಇರಿ ಅಂತ ಹೇಳ್ತಾ, ಕಂಟಿನ್ಯೂಸ್ಲಿ ನಾಲೆಡ್ಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.